ಫ್ರೆಂಡ್ಸ್, ಹೇಗಿದ್ದೀರಾ? ಕೆಲವೊಬ್ಬರಿಗೆ ತೆಳ್ಳಗಿದ್ರೆ ದಪ್ಪ ಆಗಬೇಕು ಅನ್ನೋ ಆಸೆ, ದಪ್ಪ ಇದ್ದವ್ರಿಗೆ ತೆಳ್ಳಗೆ ಆಗಬೇಕು ಅನ್ನೋ ಆಸೆ, ಇದಕ್ಕೆ ಇದ್ದವ್ರಿಗೆ ಎತ್ತರ ಆಗಬೇಕು ಅನ್ನೋ ಆಸೆ, ಎತ್ತರಕ್ಕೆ ಇದ್ದವ್ರಿಗೆ ನಾರ್ಮಲ್ ಆಗಬೇಕು ಅನ್ನೋ ಆಸೆ. ಆದರೆ ಇಲ್ಲಿ ನಾವು ಈ ವಿಡಿಯೋದಲ್ಲಿ ಬಹಳ ದಪ್ಪ ಇರುವ ಜನರನ್ನು ನೋಡೋಣ. ನಮ್ಮಲ್ಲಿ ಹೆಚ್ಚಿನ ಜನ ಒಮ್ಮೊಮ್ಮೆ ಹೆಚ್ಚು ಕಿಲೋ ಆಗಿದ್ದಕ್ಕೆ ಅಥವಾ ಹೆಚ್ಚು KG ಆಗಿದ್ದಕ್ಕೆ ಬಹಳ ಚಿಂತೆ ಮಾಡ್ತಾರೆ. ಬಹಳಷ್ಟು ದಪ್ಪ ಇರುವ ಜನ ಬಹಳಷ್ಟು ಆರೋಗ್ಯ ಸಮಸ್ಯೆಯನ್ನು ಹೊಂದಿರ್ತಾರೆ. ಅವರಿಗೆ ಸ್ಥೂಲಕಾಯ ಆನುವಂಶಿಕ ಆಗಿರ್ಬೋದು, ಹೃದ್ರೋಗ ಸಮಸ್ಯೆ ಆಗ್ಬೋದು, ಮಧುಮೇಹ ಸಮಸ್ಯೆ ಆಗ್ಬೋದು, ಕ್ಯಾನ್ಸರ್ ಸಮಸ್ಯೆ ಆಗ್ಬೋದು, ಕೆಲವೊಂದು ಮತ್ತು ಸ್ತನ ಸಮಸ್ಯೆ ಆಗ್ಬೋದು, ಮತ್ತು ಪಿತ್ತಕೋಶದ ಕಾಯಿಲೆಗಳು ಮತ್ತು ಕಾರ್ಟಿಲೇಜ್ ಮತ್ತು ಮೂಳೆಗಳ ಅವನತಿಗೆ ಕಾರಣ ಆಗ್ಬೋದು. ಇದು ದಪ್ಪ ಇರೋರಿಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಇರೋ ಕೆಲವು ಜನರಿಗೆ ಇದು ಸಮಸ್ಯೆ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿದ್ರೆಯಲ್ಲಿ ಉಸಿರಾಟ ತೊಂದರೆ ಆಗ್ಬೋದು, ಅಥವಾ ರೋಗಿ ಏನಿದ್ದಾನೆ ಇಲ್ಲಿ ದಪ್ಪ ಇರೋ ವ್ಯಕ್ತಿಗಳು ನಿದ್ದೆಯಲ್ಲಿಯೇ ಪಾಸ್ ಆಗಿ ಬಿಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡೋಣ ಈ 10 ಜನರನ್ನು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲನೇ ವ್ಯಕ್ತಿ ಪಾಲ್ ಮೇಸನ್. ಈ ವ್ಯಕ್ತಿ ಏನಿದ್ದಾನೆ ವಿಶ್ವದ ಅತ್ಯಂತ ದಪ್ಪ ಇರುವ ವ್ಯಕ್ತಿ. ಇವ್ರು ಏನಿದ್ದಾರೆ, ಇವರು 20,000 ಕ್ಯಾಲರಿಗಳನ್ನು ಒಂದು ದಿನಕ್ಕೆ ತಿಂತಾ ಇದ್ರು. ಅಂದ್ರೆ ಒಬ್ಬ ಮನುಷ್ಯ ತಿನ್ನೋದಕ್ಕಿಂತ 10 ಪಟ್ಟು ಹೆಚ್ಚು ತಿಂತಾ ಇದ್ರು ಈ ವ್ಯಕ್ತಿ ಏನಾದ್ರೆ 30,000 ಪೌಂಡ್ಗಳನ್ನ ಅವರು ತಿನ್ನೋದಕ್ಕೇನೆ ಖರ್ಚು ಮಾಡ್ತಾ ಇದ್ರು. ಇವರ ತೂಕ 444 kg ಇದ್ರು. ಇವರು ಮೊದಲಿಗೆ 444 kg ಇದ್ರು. ಆಮೇಲೆ ಇವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ 181 kg ಇಳಿದ್ರು. ಸ್ನೇಹಿತರೆ, ಎರಡನೇ ವ್ಯಕ್ತಿ ಡೊನ್ನಾ ಸಿಂಪ್ಸನ್. 45 ವಯಸ್ಸಿದ್ದಾಗ ವಿಶ್ವದಲ್ಲಿಯೇ ಅತ್ಯಂತ ಭಾರವಾಗಿರುವ ಅಥವಾ ತೂಕವಾಗಿರುವ ವ್ಯಕ್ತಿಯಲ್ಲಿ ಒಬ್ರು ಇವರು, ಮಹಿಳೆಯರಲ್ಲಿ ಒಬ್ರು ಇವರು. ಇವರ ತೂಕ ನೋಡೋದಾದ್ರೆ 450 kg. ಸ್ನೇಹಿತರೆ, ಇವರು 2008ರಲ್ಲಿ 290 kg ಇದ್ರು. ಆದರೆ ಅವರು 2010ರಲ್ಲಿ 2 ವರ್ಷಕ್ಕೆ 273 kg ಇಳಿತಾರೆ. ಸ್ನೇಹಿತರೆ, ಇವರಿಗೆ 2010ರಲ್ಲಿ ಸಿಸೇರಿಯನ್ ಮಾಡಿ ಒಂದು ಮಗುವನ್ನು ತೆಗಿತಾರೆ. ಇವರಿಗೆ ಒಂದು ಅವಾರ್ಡ್ ಸಹ ಬಂದಿದೆ. ಸ್ನೇಹಿತರೆ, ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಇವರು ಹೆರಿಗೆ ಹೆಚ್ಚು ಭಾರವಾದ ಮಹಿಳೆ ಈ ಗಿನ್ನಿಸ್ ದಾಖಲೆಯಲ್ಲಿ ತನ್ನ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ದಾಳೆ. ಇವಳು ಗರ್ಭಿಣಿ ಇದ್ದಾಗ ಮಗುವಿನ ಜನನಕ್ಕೆ 30 ವೈದ್ಯರಿದ್ರಲ್ಲಿ 2011ರಷ್ಟಿಗೆ ಇವಳು 170 kg ಆಗಿದ್ಲು. ಇವರ ಹೆಸರು ಮ್ಯಾನ್ಯುಯಲ್ ಉರಿಬ್ ಅಂತ. ಇವರು 1965ರಲ್ಲಿ ಮೆಕ್ಸಿಕೋದ ನ್ಯೂ ಲಿಯಾನ್ ಮ್ಯಾಂಟ್ರಿಯಾದಲ್ಲಿ ಜನಿಸ್ತಾರೆ. ಅವರು ಸುಮಾರು 597 kg ಅಷ್ಟು ಗರಿಷ್ಠ ತೂಕವನ್ನು ಹೊಂದಿದ್ರು, ಟ್ಯಾಕೋ ಮತ್ತು ಪಿಜ್ಜಾ ಇಂಥ ಆಹಾರಗಳನ್ನು ತಿನ್ನೋದ್ರಿಂದ. ಆದರೆ ಕೊನೆಗೆ 1927ರಲ್ಲಿ ಅವರು 127 kg ಆಗಿದ್ರು. ಸ್ನೇಹಿತರೆ, ಇದು ಯಾಕೆ ಕಾರಣ ಆಯ್ತು ಅಂದರೆ US-ನಲ್ಲಿ ಫಾಸ್ಟ್ ಫುಡ್ ತಿನ್ನೋದ್ರೊಂದಿಗೆ ಇವರು 249 kg ಬಲೂನ್ ಥರ ಉಬ್ಬಿದ್ರು. 200 kg ಇಳಿತಾರೆ. ಇವ್ರ ಹೆಸರು ಬಂದ್ಬಿಟ್ಟು ನಾಲ್ಕನೇ ವ್ಯಕ್ತಿ ರಾಬರ್ಟ್ ಅಲ್ಯೂಸ್. ಈ ವ್ಯಕ್ತಿ 1958ರಲ್ಲಿ ಜನಿಸ್ತಾರೆ. ಅವರು ತಮ್ಮ 6 ವರ್ಷ ವಯಸ್ಸಿನಲ್ಲೇ 92 kg ತೂಕವನ್ನು ಹೊಂದಿರ್ತಾರೆ. 10ನೇ ವಯಸ್ಸಿನಲ್ಲಿ 171 kg ತೂಕವನ್ನು ಹೊಂದಿರ್ತಾರೆ. ಅವರು 1926ರಲ್ಲಿ 32 ವರ್ಷಕ್ಕೇನೆ ಸಾಯುತ್ತಾರೆ. ಸ್ನೇಹಿತರೆ, ಇವ್ರ ಹೆಸರು ಬಂದ್ಬಿಟ್ಟು ಕೆನ್ನೆತ್ ಬ್ರೂಮ್ಲಿ. ಇವರು 4 ಮಕ್ಕಳ ತಂದೆ. ಇವರು ಸುಮಾರು 468 kg ತೂಕ ಇದ್ರು. ಇವರು 4 ವರ್ಷ ಹಾಸಿಗೆಯಲ್ಲೇ ಇದ್ರು. ಇನ್ನು ಇವ್ರ ಹೆಸರು ಮೈಕೆಲ್ ಹೆಬ್ರಾಂಕೋ. ಸ್ನೇಹಿತರೆ, ಇವರ ಕತೆ ಬಹಳ ಅದ್ಭುತವಾಗಿದೆ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ಇವರ ಬಗ್ಗೆ ನಾನು ಒಂದ್ಸಾರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸ್ನೇಹಿತರೆ, ಇವರು ತಮ್ಮ 34ನೇ ವಯಸ್ಸಿನಲ್ಲಿ 498 kg ಇದ್ರು. ಅವರು ಈ ರೀತಿ ಹೇಳ್ತಾರೆ, ನಾನು ಒಂದೇ ಸಮಯದಲ್ಲಿ 24 ಹಂದಿ ಚಾಪ್ಸ್, 2 ಪೌಂಡ್ ಬೇಕನ್, 3 ಡಜನ್ ಮೊಟ್ಟೆಗಳನ್ನು ತಿಂದಿದ್ದೇನೆ ಅಂತ ಅವರು ಹೇಳಿದ್ದಾರೆ ಸ್ವತಃ. ಸ್ನೇಹಿತರೆ, ಇವರ ಹೆಸರು ಬಂದ್ಬಿಟ್ಟು ಮೈರಾ ರೋಸೆಲ್ಸ್. ಇವರು ತಮ್ಮ 31ನೇ ವಯಸ್ಸಿನಲ್ಲಿನೇ ಬಹಳ ದಪ್ಪವಾಗಿದ್ದರು. 2008ರಲ್ಲಿ ಇವರ ತೂಕ ನೋಡೋದಾದರೆ 495 kg ಇತ್ತು. ಸ್ನೇಹಿತರೆ, ಇವ್ರ ಹೆಸರು ಬಂದ್ಬಿಟ್ಟು ಜಾನ್ ಬ್ರೌವರ್ ಅಂತ. ಇವರು 1941ರಿಂದ 1983ರವರೆಗೆ ವಾಸ ಮಾಡಿದ್ರು. ಬಹುಶಃ ಇವರು 635 kgಗಿಂತ ಹೆಚ್ಚು ತೂಕ ಇದ್ರು. ಸ್ನೇಹಿತರೆ, ಅವರನ್ನು ಹಾಸಿಗೆಯಲ್ಲಿ ಉರುಳಿಸೋಕೆ ಅವರ ಮರಣದ ನಂತರ 13 ಜನರ ಸಹಾಯ ಆಗುತ್ತೆ. ಸ್ನೇಹಿತರೆ, ಇವರ ಹೆಸರು ಬಂದ್ಬಿಟ್ಟು ಟೆರ್ರಿ ಸ್ಮಿತ್. ಸ್ನೇಹಿತರೆ, ಇವರು 317 kg ತೂಕ ಹೊಂದಿದ್ರು ಇವರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.